ಡ್ಯಾಡ್ನ ಕೇಳಿದ್ರೆ ಹೇಳಲ್ಲ. ಗುರುಜಿನ ಕೇಳಿದಿದ್ರೆ ಚೆನ್ನಾಗಿರೋದು. ಸುಮನ ಆಡೋದನ್ನ ನೋಡಿದ್ರೆ ಯಾಕೆ ಹಾಗೆ ಮಾಡ್ತಿದ್ದಾಳೆ ಅಂತ ನನಗೆ ತುಂಬ ಚಿಂತೆ ಆಗ್ತಿದೆ ಯಜಮಾನ್ರೆ. ನೈನಿ, ನಾನೊಂದು ವಿಷಯ ಹೇಳ. ಆಸ್ತಿ ಮೇಲೆ ಆಸೆ, ದುಡ್ಡಿನ ಮೇಲೆ ವ್ಯಾಮೋಹ ಇರುವಾಗ ಅವರ ಪರಿಸ್ಥಿತಿಲಿ ಏನು ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಮಗು ಹುಟ್ಟಿದ ಮೇಲೆ ತಾಯಿ ಪ್ರೀತಿ ಹಂಚೋವಾಗ ಮಾಡಿರೋ ತಪ್ಪನ್ನೆಲ್ಲ ನೆನಪು ಮಾಡಿಕೊಂಡು ಬುದ್ಧಿ ಕಲಿತಾಳೆ. ಅಲ್ಲಿವರೆಗೂ ಸ್ವಲ್ಪ ಟೈಮ್ ಕೊಡಬೇಕು. ನಿಜಾನೇ. ಗಾಯತ್ರಿ ಎಲ್ಲಿದ್ದಾಳೆ? ಹಾಸಿನಿ ಅಕ್ಕ ಹತ್ರ ಇರಬೇಕು ಅನ್ಸುತ್ತೆ. ಸರಿ, ನಾನು ನೋಡ್ತೇನೆ ಬಿಡು. ನನಗೆ ಬಂಗಾರದ ಕೈ ಕಾಣಿಸ್ತು ಅಂತ ಹೇಳಿದ್ರೆ ಯಜಮಾನ್ರು ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಅಪಾಯ ಇಲ್ಲ ಅಂದಮೇಲೆ ಯಾಕೆ ಸುಮ್ಮನೆ ಅವ್ರಿಗೆ ಹೇಳಬೇಕು? ಗಾಯತ್ರಿ, ನೋಡು ನೋಡು, ಚಿಕ್ಕದಾಗಿರೋದು ಕೂಡ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ಅಂತ. ಈ ಭೂತ್ ಕನ್ನಡಿಯಲ್ಲಿ ನಿನ್ನ ನೋಡಿದ್ರೆ ನೀನು ದೊಡ್ಡ ಹುಡುಗಿ ತರ ಕಾಣಿಸ್ತೀಯ, ಗೊತ್ತಾ? ಅಮ್ಮ, ನಾನು ನೋಡಮ್ಮ, ಆವಾಗ್ಲಾದ್ರೂ ದೊಡ್ಡದಾಗಿ ಕಾಣಿಸ್ತೀನಿ. ಏನೇ ಹಾಸ್, ಈ ಮನೆಯವ್ರ ಹತ್ರ ಇಲ್ದೇ ಇರೋದು ನಿನ್ ಹತ್ರ ಇದೆ ಅನ್ಸತ್ತೆ. ಏನದು? ನಗು. ಯಾವಾಗ ನೋಡಿದ್ರೆ ಖುಷಿಯಾಗೇ ಇರ್ತೀಯಲ್ಲ ಅಕ್ಕ. ಇದಕ್ಕೂ ಹೊಟ್ಟೆ ಊರಿನಾ? ಹೊಟ್ಟೆ ಉರಿ ಅಲ್ವೇ, ಕಾರಣನೇ ಇಲ್ದೆ ಹಲ್ಕಿಸ್ಕೊಂಡು ನಗ್ತಿರ್ತೀಯ ಅಲ್ವಾ ಯಾವಾಗ್ಲೂ ಅಂತ. ಡಮ್ಮೋ ಡಮ್ಮ. ಹಾಯ್ ಡಮ್ಮೋ, ಹೌ ಡು ಯು? ಡಮ್ಮಕ್ಕ ಬರ್ತಿದ್ದ ಹಾಗೆ ಎಗ್ಗರ್ಕೊಂಡು ಹೋಗ್ಬೇಡಿ. ನಿಂಗೇನೆ 4 ದಿನ ಆಯ್ತು ಢಮ್ಮಕ್ಕ, ನೀನು ನಂದೀಶ ಪೂಜೆಗೆ ಅಂತ ಹೋಗಿ ಇವಾಗ ಬಂದಿದ್ದೀರಾ. ಊಟ ಬೇಕಾಗಿರತ್ತೆ, ಯಾರು ಕೊಡ್ತಾರೆ? ಹಸ್ವೇನಿಲ್ಲ ಸುಮನಾ. ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿರಲ್ಲ. ಸುಮನ, ಯಾಕೆ ಹಾಗೆ ಹೇಳ್ತೀಯ? ಡಮ್ಮಕ್ಕ, ನಂದೀಶ ಎಲ್ಲಿ? ಸ್ವಾಮಿ ಊರ್ ಪ್ರದಕ್ಷಿಣೆ ಕರ್ಕೊಂಡು ಹೋಗಿದ್ದಾರೆ. ದೇವ್ರನ್ನ ಭುಜದ ಮೇಲೆ ಕೂರ್ಸ್ಕೊಂಡು ಪ್ರದಕ್ಷಿಣೆ ಆಗ್ತಿರ್ಬೇಕು. ಹೌದು ಮಾಮ್, ನಿಜ ಅಂತೆ. ನಂದೀಶ ಅಲ್ವಾ, ಚಾಕ್ರಿ ಮಾಡ್ತಾನ್ ಬಿಡು. ಹಾಗನ್ಬಾರ್ದು ಮಾಮ್. ಭಕ್ತಿಯಿಂದ ಬೆಟ್ಟನೇ ಎತ್ಕೊಂಡ್ರು ಭಾರ ಆಗಲ್ಲ. ತುಳಸಿ ದಳದಷ್ಟು ಹಗುರವಾಗಿರುತ್ತೆ, ಹಾಗೆ ಮನಸ್ಸು ಕೂಡ. ವೆಲ್ ಸೈಡ್ ವಿಶಾಲ್. ಢಮಕ, ಅಲ್ಲೇ ನಿಂತ್ಕೊಂಡಿದ್ಯಲ್ಲ, ಕೂತ್ಕೋ ಬಾ. ನಾನ್ ಮೊದ್ಲು ಬಂದಿದ್ದೀನಿ ಅಂತ ನೀವ್ ಅನ್ಕೋತಿರ್ಬೋದು, ಆದ್ರೆ ನಾನ್ ಬಂದಿರೋದು ಅಮ್ಮನ್ ಹಿಂದೆ. ಅಮ್ಮನ? ಯಾರಮ್ಮ ಅದು? ಅವಳ ಅಮ್ಮ ಅನ್ನೋದು ಆ ವಿಶಾಲಾಕ್ಷಿಗೆ ತಾನೆ. ಓ, ಆ ಸುಂದ್ರಿ ಬಗ್ಗೆ ಹೇಳ್ತಿದ್ಯಾ? ಎಲ್ಲಿದಳವಳು? ಈ ಮನೆಗ್ ಬರಕ್ಕೆ ನಾಚ್ಕೋತಿದ್ದಾರೆ ಅಮ್ಮ. ನಾಚಿಕೆನಾ? ನಿಮ್ಗೆ ನಾಚಿಕೆ ಇಲ್ದೆ ಈ ಮನೇಲಿ ಚೆನ್ನಾಗಿ ತಿನ್ಕೊಂಡು ಓಡಾಡ್ತಾ ಇದ್ದೀರಾ, ಅವಳಿಗೆ ಯಾಕೆ ನಾಚಿಕೆ? ಸುಮನ, ನಾಲ್ಗೆನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಚಪ್ಪಾಳೆನ ತನ್ನ ಕೆನ್ನೆ ಮೇಲೆನೆ ಹೊಡೆಸ್ಕೋಬೇಕು ಅಂತ ಅನ್ಕೊಂಡಿದ್ದಾಳೇನೋ ಸುಮ್ಮನ. ಡಮಕ್ಕ, ವಿಶಾಲಾಕ್ಷಿನ ಒಳಗ್ ಬರಕ್ ಹೇಳ. ಎಲ್ಲಿದಳಂತ ಕರೆಯೋದಕ್ಕೆ? ಮನೆ ಹೊಸ್ಲತ್ರ ಇದ್ದಾರೆ. ಕರಿಯ ಅವಳನ್ನ. ಏ ವಿಶಾಲಾಕ್ಷಿ, ನೀನೇನ್ ನಾಚಿಕೆ ಪಟ್ಕೊಳ್ಳೋ ಅಗತ್ಯ ಇಲ್ಲ, ಆರಾಮಾಗೆ ಒಳಗಡೆ ಬರ್ಬೋದು. ಯಾಕೆ ಬರ್ತಿಲ್ಲ? ನೈನಿ ಕರೆದ್ರೆ ಮಾತ್ರ ಬರೋದಂತೆ ಅಮ್ಮ. ನೈನಿ, ಹಾಗಾದ್ರೆ ಮತ್ ನೀನೇ ಕರಿ. ಅಮ್ಮ ವಿಶಾಲಾಕ್ಷಿ, ದಯವಿಟ್ಟು ಒಳಗ್ ಬಾ ಅಮ್ಮ.
ಬಂದಿರೋದು ವಿಶಾಲಾಕ್ಷಿನ ಅಥವಾ ಕಾಳಿಕಾದೇವಿನ? ನಿಮ್ಗೂ ಹಾಗೆ ಕಾಣಿಸ್ತಿದ್ಯಾ? ಹೇಳ್ರಮ್ಮ. ಭಯ ಪಡ್ಬೇಡಿ ಚಿಕ್ಕಪ್ಪ, ವಿಶಾಲಾಕ್ಷಿನೇ ಅದು. ಅಯ್ಯೋ ವಿಶಾಲಾಕ್ಷಮ್ಮ ತಾಯಿ, ಇದೇನಮ್ಮ ಮುಖ ಎಲ್ಲ ಹೀಗಾಗ್ಬಿಟ್ಟಿದೆ? ಬಿಸಿಲಲ್ಲಿ ತಿರ್ಗಾಡಿರ್ಬೇಕು. ನಾವಾದ್ರೆ ಕಾರಲ್ಲಿ ಶಿಕಾರಿಗೆ ಹೋಗ್ತೀವಿ, ಅವಳು ಯಾವ್ದ್ರಲ್ಲಿ ಹೋಗ್ತಾಳೆ? ಸಿಂಹದ ಮೇಲೆ ಓಡಾಡ್ತೀನಿ. ಸಿಂಹನ? ಏಯ್, ಆ ಹುಡುಗಿ ಜೋಕ್ ಮಾಡಿದ್ರೆ ನೀನ್ ಯಾಕೋ ಭಯ ಪಡ್ತಿದ್ಯಾ? ನೋಡಿದ್ರನೆ ಭಯ ಆಗ್ತಿದೆ ಮಾಮ್. ಅವಾಗ್ಲೇ ನಮ್ಮ ಅತ್ತೆ ಮುದ್ದಾದ್ ಬೊಂಬೆ ಒಳಗ್ ಬಾರಮ್ಮ ಅಂದ್ರು, ಆದ್ರೆ ಈ ತರ ಎಂಟ್ರಿ ಕೊಡ್ತಾಳೆ ಅನ್ಕೊಂಡಿರ್ಲಿಲ್ಲ. ವಿಶಾಲಾಕ್ಷಿ, ಕಬ್ಬಣ್ಣನ ಯಾಕಮ್ಮ ಮುಖಕ್ಕೆ ಹಚ್ಕೊಂಡಿದೀಯಾ? ನಮ್ಮಮ್ಮ ಕಪ್ಪಗೆ ಇದ್ದಾರೆ ಅಂತ ಅನ್ಕೊಳ್ಳಿ. ಆದ್ರೆ ಇವತ್ ನೀವ್ ಹೇಳ್ದಂಗೆ ಬಣ್ಣ ಹಚ್ಕೊಂಡೇ ಬಂದಿದ್ದಾರೆ. ಅದೇ ಯಾಕೆ ಅಂತ ಹೇಳಮ್ಮ, ಯಾಕೆ ಅಂತ. ನಿನ್ ಹೆಂಡತಿನೇ ಕೇಳು ಅಪ್ಪ. ನಿನ್ಮೇಲೆ ಹೇಳ್ತಿದ್ದಾಳಲ್ಲ ನೈನಿ. ನಾನು ಹೀಗ್ ಬಾ ಅಂತ ಹೇಳಿಲ್ವಲ್ಲ. ನೀನ್ ಮರ್ತೋದ್ಯಾ ಅಮ್ಮ? ಎಲ್ಲ ಸೌಕರ್ಯಗಳು ಸಿಕ್ತಿರ್ಬೇಕಾದ್ರೆ ಮರು ಬರೋದು ತುಂಬಾ ಸಹಜನೇ ಬಿಡು. ಈಗ ನಮ್ಮ ಅಕ್ಕಂಗೆ ಏನ್ ಕಮ್ಮಿ ಆಗಿದೆ? ನೆನಪು ಮಾಡ್ಕೊನೈನಿ, ನೀನ್ ದೇವಸ್ಥಾನಕ್ಕೆ ಹೋದಾಗ ಅಮ್ಮಂಗೆ ನನಗೆ ಕಾಣಿಸ್ಕೋಬೇಡ, ಹೊರಟೋಗು ಅಂತ ಹೇಳಿದ್ಯಂತೆ. ಹೌದು, ನೆನ್ಪಾಯ್ತು. ಅವಾಗ ನನ್ನ ಹೊರಗ್ನವ್ರು ಯಾರು ಗುರ್ತಿಡಿಬಾರ್ದು ಅಂತ ಹಾಗೆ ಮಾಡ್ದೆ. ಅಂದ್ರೆ ನನ್ ಸಂಬಂಧ ಇಲ್ವಾ ಅಮ್ಮ? ಹ, ಅಯ್ಯೋ ಹಾಗೆಲ್ಲ ಅನ್ಬೇಡ ಅಮ್ಮ. ಅಮ್ಮ ಅಂತ ನನ್ನ ಬಾಯಿ ತುಂಬ ಕರಿಬೇಕಾದ್ರೆ ನಿನ್ನೂ ಕೂಡ ನನ್ನ ಮಗಳ ಥರನೇ ನೋಡ್ಕೋತೀನಿ. ಅಂದ್ರೆ ಇನ್ನೊಂದು ದತ್ತು ತಗೊಳ್ಳೋ ಕಾರ್ಯಕ್ರಮ ಇದೆ ಅಂತ ಹೇಳ್ತಿದ್ಯಾ? ವಿಶಾಲಾಕ್ಷಿ ಅದಕ್ಕೆ ಒಪ್ಕೋತಾಳೆ ಅಂತಂದ್ರೆ ಆ ಕಾರ್ಯಕ್ರಮನ ಇವತ್ತೇ ಮಾಡಿ ಮುಗಿಸ್ತೀವಿ. ಏನಮ್ಮ, ನೀನ್ ಹೂ ಅಂತೀಯಾ? ಹೂ ಅಂತಾನೆ ಅಂತೀನಿ. ಕೈಲಾಸಗಿರಿಲಿ ಶಂಕರ ನನಗೋಸ್ಕರ 3 ಕಣ್ ಬಿಡ್ಕೊಂಡು ಕಾಯ್ತಾ ಇರ್ತಾನೆ. ಓ, 3 ಕಣ್ಣ? 2 ಕಣ್ ಬಿಟ್ಕೊಂಡು ನೋಡ್ತಾರೆ ಅಂತ ಹೇಳ್ಬೇಕಲ್ವಾ? ಮಾತಿನ ವರ್ಷಗೆ ಹಾಗೆ ಹೇಳ್ತಾರೆ, ಆದ್ರೆ ಮುಕ್ಕಣ್ಣನಿಗೆ 3 ಕಣ್ ಮಾತ್ರ ಅಲ್ವೇ ಇರೋದು? ಅದ್ ಸರಿ ಬಿಡು. ನಮ್ಮ ಅಕ್ಕ ಬೇಡ ಅಂದಿದ್ದಕ್ಕೆ ಅವತ್ತವಳ ಮಾತಿಗೆ ಬೆಲೆ ಕೊಟ್ಟು ಹೋದೆ ಸರಿ. ಇವತ್ತ್ಯಾಕೆ ಈ ತರ ಬಣ್ಣ ಹಚ್ಕೊಂಡ್ ಬಂದಿದ್ಯಾ? ಅಮ್ಮ ನನ್ಗೆ ಹೋಗು ಅಂದ್ರು, ನಾನು ಅಮ್ಮನ್ ನೋಡ್ದೇ ಇರೋಕ್ಕಾಗೋದಿಲ್ಲ ಅಲ್ವಾ ಸುಮನ? ಅಪ್ಪ ನನ್ನ ಬಾ ಅಂದ್ರು ಸರಿ, ಆದ್ರೆ ಕಾಣಿಸ್ಕೋಬೇಡ ಅಂದಿದ್ದ ಅಮ್ಮನ್ಗೆ. ನನ್ ಮುಖ ಅವಳಿಗೆ ಹೇಗ್ ತೋರ್ಸೋದು ಅಂತ ನಾನು ಹೀಗ್ ಬಂದೆ. ಅಯ್ಯೋ, ಎಂತ ಕೆಲಸ ಮಾಡಿದ್ಯಮ್ಮ. ನಾನು ಯಾವುದೋ ಕೋಪದಲ್ಲಿ ಹೇಳಿದ ಮಾತನ್ನ ಇಷ್ಟು ಮನ್ಸಿಗೆ ತಗೊಂಡ್ಯಾ? ನಿಜ ಅಂದ್ರೆ ನನಗೆ ನಿನ್ ಮೇಲೆ ಎಳ್ಳಷ್ಟು ಕೋಪ ಇಲ್ಲ. ನೀನೆಲ್ಲಿ ನನ್ನ ಬಗ್ಗೆನೋ ಯಜಮಾನ್ರ ಬಗ್ಗೆನೋ ಗುಡಿಗೆ ಬಂದಿರೋ ಭಕ್ತರಿಗೆಲ್ರಿಗೂ ಹೇಳ್ಬಿಡ್ತೀಯೋ ಅಂತ ಎಲ್ಲನ್ ವ್ರತ ಹಾಳಾಗೋಗ್ಬಿಡುತ್ತೋ ಅನ್ನೋ ಆತಂಕದಲ್ಲಿ ಕೋಪ ಬಂದಿರೋ ತರ ನಾಟಕ ಆಡ್ದೆ. ಅವತ್ತು
ನಾನು ಕೂಡ ನಾಟಕ ಮಾಡ್ದೆ ಬಿಡು. ಮುಯ್ಯಿಗ್ ಮುಗ್ದೋಯ್ತು ಬಿಡು. ಕರ್ಕೊಂಡು ಹೋಗಿ ಮುಖ ತೊಳ್ಸಮ್ಮ. ಬಾ ಅಮ್ಮ. ಒಂದ್ ನಿಮಿಷ. ಯಾರ್ ಮರ್ತರೂ ನಾನ್ ಮರೆಯಲ್ಲ. ಇವಳಿಗದೇನ್ ನೆನ್ಪಾಯ್ತೋ ಈಗ. ನನ್ನ ಪ್ರೀತಿಯ ಮುದ್ದಿನ ಸೊಸೆ. ಹೇಳಿ ಮುದ್ದಿನತ್ತೆ. ನಿನ್ನೆ ರಾತ್ರಿ ನೀನ್ ಹೇಳಿದ ಹಾಗೆ ಇವತ್ತು ವಿಶಾಲಾಕ್ಷಿ ಬಂದಿದ್ದಾಳೆ. ಹೌದಲ್ವಾ? ಈ ರಾಕ್ಷಸಿ ಅತ್ತೆಯಿಂದ ತಪ್ಪಿಸ್ಕೊಳ್ಳೋಣ ಅಂತ ಹಾಗೆ ಹೇಳ್ದೆ. ಆದ್ರೆ ಇದೇನಪ್ಪ ಈಗ ನಿಜವಾಗ್ಲೂ ಬಂದ್ಬಿಟ್ಲು ವಿಶಾಲಾಕ್ಷಿ. ನಾನ್ ಬರ್ತೀನಿ ಅಂತ ನೀನ್ ಹೇಳಿದ್ಮೇಲೆ ನಾನ್ ಬರ್ದೇ ಇರ್ತೀನ ಹೇಳು? ಅಷ್ಟೇ ಅಂತೀಯ ವಿಶಾಲಾಕ್ಷಿ? ಬಂದ್ ಒಳ್ಳೆ ಕೆಲ್ಸ ಮಾಡ್ದೆ ಮಗು. ಕೈ ತೋರ್ಸು. ಯಾಕೆ? ಬೆಲ್ಲ ಚೂರ್ ಕೊಡೋಣ ಅಂತ. ನೈವೇದ್ಯನಾ? ಮಾಮ್, ನಿಜವಾಗ್ಲೂ ಬೆಲ್ಲ ಕೊಡ್ತೀವಿ ಅಂತ ಅನ್ಕೊಂಡಿದ್ದಾಳೆ ಇವಳು. ಹಾಸ್ಯ ಮಾಡ್ಬೇಡ, ಆಮೇಲೆ ಅನುಭವಿಸ್ತೀಯ. ಕೋಪ ಮಾಡ್ಕೋಬೇಡ ಡಮಕ್ಕ. ನನ್ ದೊಡ್ಡ ಸೊಸೆ ಹಾಸಿನಿ ಅವಳ ಕೈಯಲ್ಲಿರೋ ಆ ಬೂತ್ಗನ್ನಡಿಯಿಂದ ನಮ್ ಗಾಯತ್ರಿಕನ್ ಎಡಗೈ ಹಸ್ತರೇಖೆನ ಪರಿಶೀಲಿಸಿ ತೇಟ್ ಅಂಥದ್ದೇ ಹಸ್ತರೇಖೆಗಳು ವಿಶಾಲಾಕ್ಷಿಗೆ ಇದೆ ಅಂತ ಹೇಳಿದ್ಲು. ಅದಕ್ಕೆ ಅಂತ ನೀನ್ ಆರಾಮಾಗಿ ಕೇಳಿದ್ರು ನಾವು ಸೀರಿಯಸ್ ಆಗೇ ತಗೊಂಡಿದೀವಿ. ಮನುಷ್ಯನ್ ಹೋಲೋ ಮನುಷ್ಯರಿರ್ತಾರೆ, ಆದ್ರೆ ಫಿಂಗರ್ ಪ್ರಿಂಟ್ಸ್ ಅಂತೂ ಇಡೀ ಪ್ರಪಂಚದಲ್ಲೇ ಯಾರಿಗೆ ಆದ್ರೂ ಒಂದೇ ತರ ಇರಲ್ಲ ಅಲ್ವಾ? ಹಾಗಾಗಿ ಈ ವಿಶಾಲಾಕ್ಷಿಗೆ ಹೇಗಿರತ್ತೆ ಅಂತ ನಮ್ಮತ್ತಿಗೆ ಅನುಮಾನ. ಆ ಹುಡುಗಿ ಮನುಷ್ಯಲ್ವೇನೋ. ನೀನ್ ವ್ಯಂಗ್ಯವಾಗಿ ಹೇಳಿದ್ರು ಅದ್ರ ಬಗ್ಗೆ ಯೋಚಿಸ್ಲೇಬೇಕು. ಈಗೇನ್ ಮಾಮ್, ವಿಶಾಲಾಕ್ಷಿ ಕೈನ ಪರೀಕ್ಷೆ ಮಾಡ್ತೀರಾ ಹೇಗೆ? ಹೌದು ಕಂದ. ಯಾಕೆ ಮಾಮ್ ಇದೆಲ್ಲ? ಪಾಪ ಚಿಕ್ಕ ಮಗುಗೆ ತೊಂದರೆ ಕೊಡೋದಕ್ಕೆ ನಿಮ್ಗೆ ಇಷ್ಟನಾ? ಏನೂ ಆಗಲ್ಲ ಅಪ್ಪ, ಆಸೆ ಪಡ್ತಿದಾರಲ್ಲ, ನೋಡ್ಲಿ ಬಿಡು. ವಿಶಾಲಾಕ್ಷಿನೇ ಒಪ್ಕೊಂಡ್ಮೇಲೆ ಇನ್ಯಾರೂ ಒಪ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಹೇ ಯಾಸಿನಿ, ಆ ಭೂತ್ ಕನ್ನಡಿನ ನಮ್ಮ ಮಾಮು ಕೊಡು. ಭೂತಕ್ಕೆನಾ? ಹೇ, ಅದೇ ಭೂತ್ ಕನ್ನಡಿ ನಿಮ್ಮಮ್ಮಗ ತಗೊಳ್ಳಿ ಅತ್ತೆ. ವಲ್ಲಭ, ಗಾಯತ್ರಿಕನ್ ಎಡಗೈ ಹಸ್ತರೇಖೆ ಇರೋ ಕಾಗದನ ತಗೊಂಡ್ ಬಾ. ಸರಿ ಮಾಮ್. ಮಾಮ್, ಕಣ್ಮಿಡಿಸ್ದೆ ಹುಷಾರಾಗಿ ಪರೀಕ್ಷೆ ಮಾಡಿ. ಅವತ್ತಿನ ತರ ನಿನ್ ಕೈ ಕಪ್ಪಗೆ ಕಾಣಿಸಲ್ಲ ತಾನೆ? ಹಾಗಾಗಲ್ಲ ಬಿಡು. ರೇಖೆನ ನೋಡ್ಬೇಕು ಅಂದ್ಕೊಂಡಿದ್ಯಲ್ಲ, ನೋಡು. श्री दुर्गा देवी नमोस्तुते।
विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते पापनाशिन्यै नमः क्रोधशमन्यै नमः दुर्भवायै नमः दुष्टदूरायै नमः दुर्लभायै नमः दुर्गायै नमः वितुण्डितशुण्ड गजाधिपते रिपुगज गण्ड विधारण चण्ड पराक्रम शुण्ड मृगाधिपते निजभुज दण्ड निपातित खण्ड विपातित मुण्ड भटाधिपते जय जय हे महिषासुरमर्दिनि रम्यकपर्दिनि शैलसुते ಏನಾಯ್ತು ಮಾಮ್ ನಿಮ್ಗೆ? ನಿಮ್ಮಮ್ಮ ಬೈಕ್ ಬೆಲ್ಲ ಹಾಕ್ಬೇಕೇನೋ. ಏನಾಯ್ತತ್ತೆ? ಗಾಯತ್ರಿಕನ್ ಹಸ್ತರೇಖೆಗಳು, ಈ ವಿಶಾಲಾಕ್ಷಿ ಹಸ್ತರೇಖೆಗಳು ಎರಡೂ ಒಂದೇ ರೀತಿ ಇದೆ. ಡಮ್ಮೋ ಡಮ್ಮ, ಅದ್ಭುತ ಅಂದ್ರೆ ಇದೆ. ಹೌ ಇಸ್ ಇಟ್ ಪಾಸಿಬಲ್? ಗಾಯತ್ರಿ ಅತ್ತಿಗೆ ಮತ್ತೆ ಹುಟ್ಟಿದಾರ ಏನು? ಹುಟ್ಟಿದ್ರೆ ಗಾನವಿ ತರ ಚಿಕ್ಕವಳಾಗಿರ್ತಾಳೆ ಹೊರತು ಇಷ್ಟು ದೊಡ್ಡ ಹುಡುಗಿ ಆಗಿರೋದಕ್ಕೆ ಹೇಗ್ ಸಾಧ್ಯ? ಮತ್ತೆ ಇದು ಹೇಗ್ ಸಾಧ್ಯ? ಅದೃಷ್ಟ ಅನ್ಕೋಬೇಕು. ನಮ್ಮಮ್ಮನ ಕೈ ರೇಖೆ ಥರ ಈ ವಿಶಾಲಾಕ್ಷಿ ಕೈಯಲ್ಲೂ ಇದೆ ಅಂತಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ವಿಶಾಲಾಕ್ಷಿ, ಕೈ ಹಿಡ್ಕೋಬೋದಾ? ನಿಮ್ಮ ಅಮ್ಮನ ಕೈ ಹಿಡ್ಕೊಂಡಂಗ ಅನ್ಸುತ್ತೆ ಅಂದ್ಮೇಲೆ ಯೋಚಿಸ್ಬಾರ್ದು ಅಪ್ಪ, ಹಿಡ್ಕೋ.